ಹಾಯ್, ಹಲೋ ಎವ್ರಿವನ್. ಕಳೆದ ವಿಡಿಯೋದಲ್ಲಿ ಮೋಡ್ನ ಬಗ್ಗೆ ತಿಳ್ಕೊತಾ ಇದ್ವಿ. ಡಿಸ್ಕಸಿಂಗ್ ಅಬೌಟ್ ಮೋಡ್, ಬಹುಲಕ ಅಂತ ಕರೀತಾರೆ. ಇದು ಎರಡನೇ ಪ್ರಾಬ್ಲಮ್ಮು. SSLC ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ಮೀನು, ಮೀಡಿಯನ್ನು, ಮೋಡಲ್ಲಿ ಒಂದು ಲೆಕ್ಕ ಕಡ್ಡಾಯವಾಗಿ ಇರುತ್ತೆ. ದಯಮಾಡಿ ಇದನ್ನು ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ಸರಳವಾಗಿ ಬಿಡಿಸುವ ಕ್ರಮನ ಹೇಳ್ಕೊಡ್ತಿದ್ದೀನಿ, ಓಕೆನಾ? ಈಗ ಪ್ರಾಬ್ಲಮಿಗೆ ಬರೋಣ. ಮೋಡಿಯದ ಎರಡನೇ ಲೆಕ್ಕ CI ವರ್ಗಾಂತರ ಅಂತ ಕರಿತೀವಿ, F ಆವೃತ್ತಿ ಅಂತ ಕರಿತೀವಿ. ಅದನ್ನು ರೋನಾಗಿರೋದನ್ನು ಕಾಲಮಿಗೆ ಬರ್ಕೊಂಡಿದ್ದೀನಿ. ಕ್ವಶನ್ ಕೇಳಬೇಕಾದ್ರೆ ಫೈಂಡ್ ಮೋಡ್ ಅಂತ ಕೇಳ್ತಾನೆ. ಬಹುಲಕ ಕಂಡುಹಿಡಿಯಿರಿ. ಓಕೆನಾ? ಅದನ್ನು ರೋಗೆ ಇರೋದನ್ನು ಕಾಲಮಿಗೆ ಬರ್ಕೊಂಡೆ. ಬಾಕ್ಸ್ನಲ್ಲಿ ವರ್ಗಾಂತರ CI ಅಂತ ಬರೆದಿದ್ದೀನಿ. ನಿಮಗೆ ಕಳೆದ ತರಗತಿನಲ್ಲಿ ಹೇಳಿದ್ದೆ F ಕಾಲಮನ್ನು ಮುಖ್ಯವಾಗಿ ಪರಿಗಣಿಸಬೇಕು ಅಂತ. ಇದರಲ್ಲಿ F ಕಾಲಮನ್ನು ಮುಖ್ಯವಾಗಿ ಪರಿಗಣಿಸಿದಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಇದನ್ನು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ತಗೊಂಡಿದ್ದಾರೆ. ನಂಬರ್ ಆಫ್ ಸ್ಟೂಡೆಂಟ್ಸಲ್ಲಿ 7 ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದರೆ ಗರಿಷ್ಠ ಸಂಖ್ಯೆ ಗರಿಷ್ಠ ಅಥವಾ ಮ್ಯಾಕ್ಸಿಮಮ್ ನಂಬರ್ಸು ಅಥವಾ ವ್ಯಾಲ್ಯೂ ಎಷ್ಟಿದೆ ನೋಡಿ, ಇದು 7 ಇದೆ. ಓಕೆನಾ? ಅರ್ಥ ಆಯ್ತಾ? ಓಕೆ. ಈ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾವು F1 ಅಂತ ತೀರ್ಮಾನ ಮಾಡೋಣ. ಏನಂತ ತೀರ್ಮಾನ ಮಾಡೋಣ? F1 ಅಂತ. ಅದನ್ನು ಫ್ರೀಕ್ವೆನ್ಸಿ, ಅದನ್ನು ನಾವು ಮಾಡೆಲ್ ಕ್ಲಾಸ್ ಅಂತ ಕರಿತೀವಿ. ಮಾಡೆಲ್ ಕ್ಲಾಸ್, ಫ್ರೀಕ್ವೆನ್ಸಿ ಮಾಡೆಲ್ ಕ್ಲಾಸ್ ಅಂತ ಕರಿತೇವೆ. ಕ್ಲಿಯರಾ? ಅರ್ಥ ಆಯ್ತಾ? ಅದು ವರ್ಗಾಂತರದ ಆವೃತ್ತಿ, ಬಹುಲಕ ಇರುವ ವರ್ಗಾಂತರದ ಆವೃತ್ತಿ ಅಂತ ಕರಿತೇವೆ Fನ. ಬಹುಲಕವಿರುವ ವರ್ಗಾಂತರದ ಆವೃತ್ತಿ ಇದನ್ನು. ನೆಕ್ಸ್ಟು ಅದರ ಹಿಂದಿನ ಸಂಖ್ಯೆ ತಗೊಳ್ಳಿ. ಹಿಂದಿನ ಸಂಖ್ಯೆ ತೊಗೊಂಡ್ರೆ ಇದು F0 ಆಗುತ್ತೆ. ನೀವು ಇಲ್ಲೇ ಬರ್ಕೊಂಡ್ರೆ ಒಂದು ಪೆನ್ಸಿಲ್ ತೊಗೊಂಡು ಈ ರೀತಿ ಬರ್ಕೊಂಡ್ರೆ ಆಯಿತು, F0. ಇದನ್ನು ಅದರ ಮುಂದಿನ ಸಂಖ್ಯೆ ತಗೊಳ್ಳಿ, F2 ಆಗುತ್ತೆ. ಕ್ಲಿಯರಾ? ಓಕೆನಾ? ಕೆಲವು ವಿದ್ಯಾರ್ಥಿಗಳು ಕೇಳಿದರು, ಕೊನೆ ಅಂಕಿ ಬಂದರೆ ಏನು ಮಾಡೋದು F1 ಅಂತ ಕೇಳಿದರು. ಅದನ್ನು ಇನ್ನೊಂದು ಪ್ರಾಬ್ಲಮಲ್ಲಿ, ಇನ್ನೊಂದು ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗ ಇದನ್ನು ತಗೊಳ್ಳೋಣ ಫಸ್ಟ್, ಓಕೆನಾ? ನೋಡಿ, F1 7 ಇದೆ, F0 3 ಬಂತು, F2 6 ಬಂದಿದೆ. ಓಕೆನಾ? ನೋಡಿ, ಅದನ್ನು ಬರ್ಕೊಡಿ. ಇಲ್ಲಿ ಏನಂತ ಬರ್ಕೊಡಿ? F1, ಇದು F1 ಆಯಿತು, F1 7 ಆಯಿತು, F0 3 ಆಯಿತು, F2 6 ಆಗಿದೆ. F1 ಕಾಲಮನ್ನು ಗಮನಿಸಿದಾಗ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ, ಕಳೆದ ಇದರಲ್ಲಿ ಈ F1 ಅನ್ನು ಈ ಥರ ರೌಂಡ್ ಮಾರ್ಕ್ ಹಾಕೊಳ್ಳಿ. ಇದರಲ್ಲಿ ಈ 40 to 50 ಇದೆಯಲ್ಲ, 40 to 50, ಇದರಲ್ಲಿ 40ನ ನಾವು L ಅಂತ ಕರಿತೀವಿ, ಕೆಳಮಿತಿ ಅಂತ ಕರಿತೇವೆ. ಐವತ್ತೈದನ್ನು ಮೇಲ್ಮಿತಿ ಅಂತ ಕರಿತೀವಿ. ಸರಿನಾ? ಅರ್ಥ ಆಯ್ತಾ? ನೋಡಿರಿ, 10ರಿಂದ 25ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? 15 ಡಿಫ್ರೆನ್ಸ್ ಇದೆ. ಕ್ಲಿಯರಾ? ಇಲ್ಲಿ ಎಲ್ಲ ತನೂ 15 ಇದೆ, ನೋಡ್ಕೊಂಬನ್ನಿ. ಎಲ್ಲ ಕಡೆನೂ 15 ಡಿಫ್ರೆನ್ಸ್ ಇದೆ. ಓಕೆನಾ? ಆಗ ನಾವು ಅದನ್ನು H ಅಂತ ಕರಿತೀವಿ. ಕೆಲವೊಂದು ಕಡೆ I ಅಂತ ಕರೀತಾರೆ, ಕೆಲವೊಂದು ಕಡೆ H ಅಂತ ಕರೀತಾರೆ. ಅದು ವರ್ಗಾಂತರದ ಗಾತ್ರ.
ನಾವು ಏನು ಕರಿತೀವಿ ಅದನ್ನು? ವರ್ಗಾಂತರದ ಗಾತ್ರ. 15 ಕ್ಲಾಸ್ ಸೈಜ್ ಅಂತ ಕರಿತೇವೆ. ಕ್ಲಿಯರಾಗಿ ಅರ್ಥ ಆಯ್ತಾ? ಇದು ಇಷ್ಟು ನಾನು ಈ ಕೊಟ್ಟಿರ್ತಕ್ಕಂಥ ನೋಡಿ, ಮೋಡು ಕೊಟ್ಟರೆ ಭಾಳ ಈಸಿ. ಅಲ್ಲಿ ಇರೋದನ್ನು ನಾವು ನೇರವಾಗಿ ಅದೇ ರೀತಿ ಬರ್ಕೊತೀವಿ ಅಷ್ಟೇ. ಬರ್ಕೊಂಡು F1 F0 F2ನ ಗುರ್ಸಿ ಎಲ್ಲೂ ಹೆಚ್ಚನ್ನು ಫೈಂಡ್ ಮಾಡಿ ಫಾರ್ಮುಲಾ ಹಾಕೋದಷ್ಟೇ. ತುಂಬ ಸಿಂಪಲ್ಲಾಗಿ ಅರ್ಥ ಆಗುತ್ತೆ. ಸಿಂಪಲ್ಲಾಗಿ ನಾವು ಅದನ್ನು ಮುಂದುವರಿಸ್ಬೋದು, ಬಿಡಿಸ್ಬೋದು. ಓಕೆನಾ? ಅರ್ಥ ಆಯ್ತಾ? ಈಗ ಫಾರ್ಮುಲಾ ಹಾಕ್ಕೊಳ್ಳೋಣ. ಏನು ಫಾರ್ಮುಲಾ ಅದು? L ಪ್ಲಸ್, ಓಕೆನಾ? ಬಿಗ್ ಬ್ರಾಕೆಟನ್ನು ಕವರ್ ಮಾಡಿಕೊಡಿ. F1 ಮೈನಸ್ F0, 1ನಲ್ಲಿ ಕಳಿಬೇಕು 0ನ. ಓಕೆನಾ? F1ನಲ್ಲಿ F0 ಕಳಿಬೇಕು. ಓಕೆ, ನೆಕ್ಸ್ಟು 2F1 ಡಿವೈಡೆಡ್ ಬೈ ಮೈನಸ್ F0 ಮೈನಸ್ F2 ಬಿಗ್ ಬ್ರಾಕೆಟ್ ಕ್ಲೋಸ್ ಮಾಡಿ ಇಂಟು H ಬರೀರಿ. ಅರ್ಥ ಆಯ್ತಾ? ನಾನು ಬರ್ದಿದ್ದು ಗೊತ್ತಾಯ್ತಾ ಈಗ ನಿಮಗೆ? ಓಕೆ, ನೋಡಿ ಈಗ ಬರ್ಕೊಂಡಿದ್ದೀನಿ. ಎಲ್ ಅಂದರೆ ಗೊತ್ತಾಗಿದೆ ನಮಗೆ. ಎಷ್ಟಿದೆ? 40 ಇದೆ ನೋಡಿ ಇಲ್ಲಿ. ಓಕೆನಾ? 40 ಬರೆದಿದ್ದೀನಿ. ಎಲ್ ಎಷ್ಟಿದೆ? 40 ಬರೆದಿದ್ದೀನಿ. ನೆಕ್ಸ್ಟ್ F1 ಎಷ್ಟಿದೆ ನೋಡ್ಕೊಂಬನ್ನಿ. 7 ಇದೆ. F0 ನೋಡಿ ಹೆಂಗೆ? 3 ಇದೆ. ಅರ್ಥ ಆಗ್ತಿದೆಯಾ? F1 ಫಸ್ಟ್ ಪುಟ್ ದ ವ್ಯಾಲ್ಯೂಸ್ ಆಫ್ F1, F0, F2 ಆ್ಯಸ್ ಇಟ್ ಈಸ್ ಫಾರ್ಮುಲಾ. ಫಾರ್ಮುಲಾದ ವ್ಯವಸ್ಥೆ ಯಾವ ರೀತಿ ಇದೆ ಆ ರೀತಿ ಆಯಾ ಪ್ಲೇಸ್ನಲ್ಲಿ F1 ಪ್ಲೇಸಲ್ಲಿ F1 ನಂಬರ್ ಹಾಕಿ, F0 ಪ್ಲೇಸ್ನಲ್ಲಿ F0 ನಂಬರ್ ಹಾಕಿ. ಕ್ಲಿಯರಾ? ಮತ್ತು F2 ಪ್ಲೇಸ್ನಲ್ಲಿ F2 ಹಾಕಿ, H ಪ್ಲೇಸ್ನಲ್ಲಿ Hನ ವ್ಯಾಲ್ಯೂನ ಬರೀರಿ. ಈಗ H ಗೊತ್ತಾಗಿದೆ ನನಗೆ, 15 ಇದೆ. 2 ಹಾಗೆ ಬರ್ಕೊಳ್ಳಿ. F1 ಗೊತ್ತು ನಮಗೆ 7 ಅಂತ, F0 ಗೊತ್ತಾಗಿದೆ ನಮಗೆ 3 ಅಂತ, F2 ಗೊತ್ತಾಗಿದೆ ನಮಗೆ 6 ಅಂತ. ಕ್ಲಿಯರಾ? ಅರ್ಥ ಆಯ್ತಾ? ನೋಡಿ ಈಗ ಬರ್ಕೋತೀನಿ. 40 ಪ್ಲಸ್ ಹಾಕಿ ಬ್ರಾಕೆಟ್ ಕ್ಲೋಸ್ ಮಾಡ್ಕೊಳ್ಳಿ. 2ರಲ್ಲಿ 3 ಕಳೀರಿ, 4. ಸೊ 7 2s 14 ಮೈನಸ್ 6 ಮೈನಸ್ 3 ಒಂದೇ ಸಲ ಬರ್ಕೋತೀನಿ. ಕ್ಲಿಯರಾ? ಇದು -3 -6 ಬರೀಬೇಕಾಯಿತು. -6 -3 ಬರ್ತಿದ್ದೀನಿ ನಾನು, ಹಿಂದೆ ಮುಂದೆ ಬರೆದು ಬಿಟ್ಟಿದ್ದೀನಿ. ಓಕೆನಾ? ಅರ್ಥ ಆಯ್ತಾ? ಕ್ಲಿಯರಾ? ಇಂಟು 15 ಏನು ತಪ್ಪೇನಿಲ್ಲ ಅಲ್ಲಿ. ಓಕೆ, ಈಗ 6 3 9 ಆಗುತ್ತೆ. ಕ್ಲಿಯರಾ? 40 ಹಾಗೆ ಬರ್ಕೊಳ್ಳಿ. ಪ್ಲಸ್ಸು 4. ಕ್ಲಿಯರಾ? ಇದನ್ನು 6 + 3 ಕೂಡ್ಕೊಳ್ಳಿ. 6 2 9 ಆಗುತ್ತೆ. 14 - 9 ಆಯಿತು ಇಂಟು 15. 14 9 ಕಳೀರಿ. 9 5 14 ಆಗುತ್ತೆ. ಈಗ ಅದನ್ನು ಪಕ್ಕದಲ್ಲಿ ಮುಂದುವರಿಸ್ತೀನಿ ನೋಡಿ, ಇಲ್ಲಿ ಪಕ್ಕದಲ್ಲಿ ಮುಂದುವರಿಸ್ತಾ ಇದ್ದೀನಿ. 40 ಹಾಗೆ ಬರಿತೀನಿ, ಪ್ಲಸ್ಸು 4 ಹಾಗೆ ಬರಿತೀನಿ. 14 9 ಕಳೆದ್ರೆ 5 ಆಗುತ್ತೆ ಇಂಟು 15 ಇದೆ. ಅರ್ಥ ಆಯ್ತಾ? ಈಗ ನೋಡಿ ಸುಲಭವಾಗಿ ಕೊನೆಯವರೆಗೂ ಬರ್ಕೊಡಿ, ಆಗ ಈಸಿಯಾಗಿ ಡಿವೈಡ್ ಆಗ್ತದೆ. ಹೌದಾ? ಅರ್ಥ ಆಯ್ತಾ? ಓಕೆನಾ? ಈಗ 5ರಿಂದ 15 ಹೋಗುತ್ತೆ ನೋಡಿ. 5 3 15. ಓಕೆನಾ? 40 ಉಳ್ಕಂತು. ಪ್ಲಸ್ಸು 4 3 ಮಲ್ಟಿಪಲ್ ಮಾಡ್ಬೇಕಿಲ್ಲಿ. 4 3 12. ಇವೆರಡನ್ನು ಕೂಡಬೇಕೀಗ 52. ನೋಡಿ ಇಷ್ಟೇ ಮೋಡ್ ಮುಗಿದೋಯ್ತು. ಮೋಡ್ ಎಮ್. ಕ್ಲಿಯರಾ? ಈ ಕಡೆ ಎಮ್ ಬರೆದಿದ್ದೀನಿ, ಇಲ್ಲೂ ಎಮ್ ಬರಿತೀನಿ. ಮೋಡ್ ಬಹುಲಕ ನೋಡ್ರಿ 52 ಬಂತು. ಓಕೆನಾ? ಅರ್ಥ ಆಗ್ತಿದೆಯಾ? ಈಗ ಹೇಳಿದ್ದು ಗೊತ್ತಾಯ್ತಾ ನಿಮಗೆ?
ಕ್ಲಿಯರಾಗಿ ನೋಡಿರಿ, ಇದು ಒಂದು ಲೆಕ್ಕ ಈಸಿಯಾಗಿ. ಅಂದರೆ F1 F0 F2 ಫಾರ್ಮುಲಾನ ಬರ್ಕೋಬೇಕು. ಆ ಫಾರ್ಮುಲಾ ಬರ್ಕೊಂಡು ಆಯಾ ಪ್ಲೇಸಲ್ಲಿ ಗುರ್ತಿಸ್ಕೋಬೇಕು. ನಾವಿಲ್ಲಿ ಮೇಲ್ಗಡೆ ನೋಡಿ F1 ಯಾವುದು F0 ಯಾವುದು ಅದೆಲ್ಲ ಗುರ್ತಿಸ್ಕೋಬೇಕು. ಗುರ್ತಿಸ್ಕೊಂಡು ಫಾರ್ಮುಲಾ ಪ್ರಕಾರ ಅದನ್ನು ಆದೇಶ ಮಾಡ್ತೀವಿ. ಆದೇಶ ಮಾಡಿ ನಂತರ ಅದನ್ನು ಗುಣಿಸಿ ಕಳೆದು ಡಿವೈಡ್ ಮಾಡಿ ಎಲ್ಲ ಕೆಲಸನ ಮುಂದುವರಿಸ್ತೀವಿ. ಅದರ ಚಿಹ್ನೆಗಳನ್ನು ನೋಡಿಕೊಂಡು ನಮಗೆ ಈ ಆನ್ಸರ್ ಬರ್ತದೆ. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ಲೆಕ್ಕನ ಮಾಡಿಕೊಂಡು. ಓಕೆನಾ? ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದಾ? ಅರ್ಥ ಆಗ್ತಿದೆಯಾ? ಏನಾರು ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಥ್ಯಾಂಕ್ ಯು.